ನನ್ನ ಹಣೆ ಬರನೇ ಇಷ್ಟ ಆಗೋಯ್ತು. ನನ್ನಿಂದ ಯಾರಿಗೂ ಒಳ್ಳೇದಾಗ್ಲಿಲ್ಲ. ನನ್ನಿಂದ ಎಲ್ರಿಗೂ ತೊಂದ್ರೆನೆ, ನಿಮ್ಮೆಲ್ರಿಗೂ ತೊಂದ್ರೆನೆ ಕೊಡ್ತಾ ಇದ್ದೀನಿ. ಇಲ್ಲ ಮೀರಾ, ಹಾಗೆಲ್ಲ ಹೇಳ್ಬೇಡ. ನಾವುಗಳು ನಮ್ಮ ಜೀವನದಲ್ಲಿ ಕಷ್ಟ ಅನುಭವಿಸ್ತಿರೋದಕ್ಕೆ, ತಿರಸ್ಕಾರಕ್ಕೆ, ಎಲ್ಲದಕ್ಕೂ ಒಂದೇ ಕಾರಣ. ಆ ಕಾರಣ ನಮ್ಮ ಜಾತಿ. ಅದಕ್ಕೆ ಇಷ್ಟಕ್ಕೆಲ್ಲ ನೋವು ಮಾಡ್ಕೋಬೇಡ ನೀನು. ನಾಳೆ ಬೆಳಿಗ್ಗೆ ನಾವು ಹೊಸ ಜಾಗಕ್ಕೆ ಹೋಗ್ತೀವಿ. ಅಲ್ಲಿ ಹೊಸ ಜೀವನ ಮತ್ತೆ ಪ್ರಾರಂಭ ಮಾಡೋಣ. ನೋಡ್ತಾ ಇರು ಮೀರಾ, ಎಲ್ಲ ಸರಿ ಹೋಗುತ್ತೆ. ಅಭಿನಂದನೆಗಳು ಗುರುಗಳೇ, ಅಭಿನಂದನೆಗಳು. ಈ ಸಲ ಗೆದ್ದಿದ್ದು ನಾವೇನೆ. ನಾಳೆ ಬೆಳಗ್ಗೆ ಆ ರಾಮ್ಜಿ ಮತ್ತವನ ಕುಟುಂಬ ನಮ್ಮ ಊರನ್ನ ಬಿಟ್ಟು ಹೋಗ್ತಿದ್ದಾರೆ. ಆಣೆ ಮಾಡಿ ಹೇಳ್ತಿದ್ದೀನಿ ಗುರುಗಳೇ, ನನಗಿದ್ ನಂಬೋದಕ್ಕೆ ಆಗ್ತಿಲ್ಲ. ಆ ಭೀಮ್ರಾವ್ ಅವ್ರ ಜಾತಿಗೆನೆ ಒಂದು ದೊಡ್ಡ ಹೆಮ್ಮೆ. ಗೋಪಾಲ ಅಂಥವ್ರನ್ನೇ ತನ್ನ ಕಡೆಗೆ ಎಳ್ಕೊಂಡು ಆ ಭೀಮ್ರಾವ್ನ ಓಡಿಸ್ತಿದ್ದಾನೆ ಗುರುಗಳೇ. ನಿಮ್ ಶಕ್ತಿ ಏನು ಅಂತ ಎಲ್ರಿಗೂ ತೋರಿಸ್ಕೊಟ್ಟಿದ್ದೀರಾ ಗುರುಗಳೇ. 1000 ಏಟ್ ಬಿದ್ರೇನೆ ಕಲ್ಲು ಶಿಲೆಯಾಗೋದು. ನನ್ನ ನಿರ್ಧಾರದ ಮೇಲೆ ನನಗೆ ನಂಬಿಕೆ ಇತ್ತು. ಅದಕ್ಕೆ ನಾನು ಈ ಗೋಪಾಲನ್ನ ಇಲ್ಲಿ ಕರ್ಕೊಂಡು ಬಂದಿದ್ದು. ಅತ್ತೆ, ನಂಗೆ ಈ ಊರ್ ಬಿಟ್ಟು ಹೋಗೋದಕ್ಕೆ ಇಷ್ಟ ಇಲ್ಲ. ಇಲ್ಲಿ ನಮ್ಮ ಅಮ್ಮನ ನೆನಪಿದೆ. ನಾವೀ ಮನೇಲಿ ಬೆಳೆದಿರೋ ನೆನಪಿದೆ. ನಮ್ಮಮ್ಮ ತುಂಬಾನೇ ಇಷ್ಟಪಟ್ಟು ಇದ್ದಿದ್ ಮನೆ ಇದು. ಈ ಊರ್ ಬಿಟ್ಟು ಹೋಗೋದನ್ನ ಬಿಟ್ಟು ಬೇರೆ ಇನ್ಯಾವುದೋ ದಾರಿ ಇಲ್ವಾ? ಒಂದ್ ಷರತ್ತಿನ ಮೇಲೆ ನಾವ್ ಈ ಊರ್ ಬಿಡೋದನ್ನ ತಪ್ಪಿಸ್ಬಹುದು. ನಮ್ಮತ್ತೆ ಯಾರ್ ಗಂಡನೇ ಆಗಿರ್ಲಿಲ್ವೋ ಅಂಥವ್ರ ಸಂಸ್ಕಾರ ಮಾಡ್ಬೇಕಾಗತ್ತೆ. ಅವನ್ ಸರಿಯಾದ ಗಂಡನೇ ಆಗಿರ್ಲಿಲ್ಲ. ಇದಕ್ ನೀನ್ ಒಪ್ಪಿಗೆ ಇದ್ಯಾ? ಈ ನಮ್ಮತ್ತೆ ಅವ್ರು ಮಾಡೋ ವಿಧವಾ ಸಂಸ್ಕಾರನ ಒಪ್ಪೋದು ನಿನ್ಗಿಷ್ಟನಾ? ನೀನಂತದ್ ನೋಡ್ಬೇಕಾ? ನೀನ್ ಸಮಾಜಕ್ಕೋಸ್ಕರ ಜನರಿಗೋಸ್ಕರ ಹೋರಾಟ ಮಾಡೋಂತಾನೆ. ನಿನ್ ಜಾತಿ ಜನರ ಗೌರವಕ್ಕೋಸ್ಕರ ಹೋರಾಟ ಮಾಡೋಂತಾನೆ. ಹಾಗಾದ್ರೆ ಹೋರಾಡು. ಈಗೇನಾಯ್ತು? ಹೋರಾಡು, ನಿನ್ನ ಸಾಬೀತ್ ಮಾಡ್ಕೋ. ಬಾಲಣ್ಣ, ಯಾವ ಹೋರಾಟನೂ ಒಬ್ರೇ ಮಾಡಕ್ಕೂ ಆಗಲ್ಲ, ಗೆಲ್ಲಕ್ಕೂ ಆಗಲ್ಲ. ಹೋರಾಟನ ಜನರ ನಂಬಿಕೆ ಸಹಕಾರದಿಂದ ಗೆಲ್ಲೋಕ್ಕಾಗೋದು. ಅಂದ್ರೆ ಏನಂದ್ರೆ, ಮೇಲ್ನವ್ರಿಗೆ ಸಹಾಯಕ್ಕೆ ನಿಂತು ಜನ ನಮ್ಮನ್ನ ದುರ್ಬಲಗೊಳಿಸಿದ್ರು. ಹಿಂಗಾದ್ರೆ ನಾವು ಹೋರಾಟ ಮಾಡೋದು ಹೇಗೆ? ಹೆಚ್ಚಾಗಿ ನಮ್ಮವರೇ ನಮ್ಮ ವಿರುದ್ಧ ನಿಂತಾಗ ಹೇಗೆ ಗೆಲ್ಲೋದಕ್ಕಾಗುತ್ತೆ? ತುಂಬಾ ವರ್ಷಗಳ ಕನಸು ನನ್ಸಾಗಿದ್ದ ಸಂತೋಷಕ್ಕೆ ಆ ಭೀಮ್ರಾವ್ಗೆ, ರಾಮ್ಜಿಗೆ ಅವ್ರ ಯೋಗ್ಯತೆ ಏನು ಅಂತ ತೋರಿಸಿದ ಖುಷಿಗೆ ತಗೊಳ್ಳಿ, ಪಾನಕ ಕುಡೀರಿ.
ನಿಜವಾಗ್ಲೂ ಇಂಥ ಗಳಿಗೆ ಪದೇ ಪದೇ ಬರಲ್ಲ. ಆ ರಾಮ್ಜಿ ಮತ್ತವನ ಕುಟುಂಬದವರೆಲ್ಲ ಈ ಊರನ್ನ ಬಿಟ್ಟು ಹೋಗ್ಲಿ ಅಂತ ಎಷ್ಟು ದಿನದಿಂದ ಕಾಯ್ತಾ ಇದ್ವಿ ನಾವು. ಚಿದಾನಂದ್ರೆ ಸತ್ಯ ಹೇಳ, ನನಗಂತೂ ನಂಬಿಕೆನೇ ಬರ್ತಾ ಇಲ್ಲ. ನಾಳೆ ಬೆಳಿಗ್ಗೆ ಆ ರಾಮ್ಜಿ ಮತ್ತೆ ಭೀಮ್ರಾವ್ ಈ ಊರನ್ನೇ ಬಿಟ್ಟು ತೊಲಗ್ತಾರೆ. ಇದೆಲ್ಲ ನಡೆಯುತ್ತೆ ಅಂತ ನಾನು ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ. ಈ ಗಳಿಗೆ ಬರೋದಕ್ಕೆ ಆ ಗೋಪಾಲನೇ ಮುಖ್ಯ ಕಾರಣ. ಹೌದು ಚಿದಾನಂದ್ರೆ, ಅದಂತೂ ಸತ್ಯ. ಅದೆಷ್ಟೋ ವರ್ಷಗಳಿಂದ ನಾವು ಹೋರಾಟ ಮಾಡ್ತಿದ್ರು, ನಾವು ಸಾಧನೆ ಮಾಡೋಕ್ಕಾಗದೇ ಇರೋದನ್ನ ಆ ಗೋಪಾಲ ಕೆಲವೇ ದಿನಗಳಲ್ಲಿ ಮಾಡಿಬಿಟ್ಟ. ಚಿದಾನಂದ್ರೆ, ಒಂದು ವಿಷಯ ಹೇಳ, ಆ ಭೀಮ್ರಾವ್ ಮತ್ತು ಅವನಪ್ಪ ರಾಮ್ಜಿ ಮಾತಿಂದ ಆ ಕೆಳವರ್ಗದವ್ರ ಆತ್ಮವಿಶ್ವಾಸ ತುಂಬಾನೇ ಹೆಚ್ಚಿದೆ. ಒಂದ್ಸಲ ಆ ಭೀಮ್ರಾವ್ ಮತ್ತೆ ರಾಮ್ಜಿ ಈ ಊರನ್ನ ಬಿಟ್ಟು ಹೋಗ್ಲಿ, ಆಗ ನೋಡ್ತಿರೋ ಹೇಗೆ ಆ ವರ್ಗದವರು ಆತ್ಮವಿಶ್ವಾಸನ ಹೆಡೆಮುರಿ ಕಟ್ತೀನಿ ಅಂತ. ಅಪ್ಪ, ಚಹಾ. ವಾ ಗೋಪಾಲ, ಆ ಭೀಮನ್ನ ನೀನು ಅವನ ಅಣ್ಣನಿಂದ ಮತ್ತೆ ಅವ್ರ ಜನರಿಂದಾನೇ ಸೋಲಿಸ್ಬಿಟ್ಟೆ ಬಿಡು. ಹೋರಾಟನೂ ಅಲ್ಲೇ ಹತ್ತಿಕ್ಬಿಟ್ಟೆ. ಗುರುಗಳು ಯಾವ ಉದ್ದೇಶಕ್ಕೆ ನಿನ್ನ ಕರ್ಸ್ಕೊಂಡಿದ್ರೋ ಅದನ್ನ ನೀನು ಪೂರ್ಣಗೊಳಿಸಿದ್ಯಾ. ತುಂಬಾ ಅಭಿನಂದನೆಗಳು. ನಾಳೆ ಬೆಳಿಗ್ಗೆ ಭೀಮ್ರಾವ್ ಮತ್ತೆ ರಾಮ್ಜಿ ಹೊರಟರು ಅಂದ್ರೆ ಅಲ್ಲಿಗೆ ನಮ್ಮ ಕೆಲಸನೂ ಮುಗೀತು. ಇಲ್ಲಿ ನಾವು ಇಲ್ಲಿಂದ ಹೋಗೋಣ. ಅದೆಲ್ಲ ಸರಿ, ಆದ್ರೆ ಈ ಕೆಲಸ ಮಾಡೋಕೆ ನಾವ್ ಎಷ್ಟೊಂದು ಕಷ್ಟಪಟ್ಟಿದ್ದೀವಿ. ಈ ಕಷ್ಟಕ್ಕೆ ನಮ್ಗೆ ಪ್ರತಿಫಲ ಸಿಗ್ಬೇಕಲ್ವಾ? ಒಂದಷ್ಟು ಚಿನ್ನದ ನಾಣ್ಯಗಳು ನಮ್ಗೆ ಕೈಗೆ ಕೊಟ್ರೆ ಈ ಖುಷಿ ಇನ್ನಷ್ಟು ಹೆಚ್ಚಾಗುತ್ತೆ. ಗುರುಗಳ ಹತ್ರ ನನ್ನ ಬದಲು ಕೇಳಿ ನೋಡಿ. ಖಂಡಿತ ಕೇಳೋಣ. ನಾವು ಸಮಾಜದ ಕೆಲಸ ದುಡ್ಡಿಲ್ದೆ ಹೇಗೆ ಮಾಡಕ್ ಸಾಧ್ಯ? ನಾನು ಕೇಳ್ತೀನಿ ಗುರುಗಳ ಹತ್ರ. ಆ ಚಿದಾನಂದ್ರಿದಾರಲ್ಲ, ಗುರುಗಳ ಖಜಾನೆ ಅವರು, ತಿಜೋರಿಲಿ ಸಾಕಷ್ಟು ಹಣ ಇಟ್ಟಿದ್ದಾರೆ. ಗುರುಗಳು ನಮಗೆ ಖಂಡಿತ ಸರಿಯಾದ ಪ್ರತಿಫಲ ಕೊಡಿಸ್ತಾರೆ. ಅದ್ರ ಬಗ್ಗೆ ಅನುಮಾನನೇ ಬೇಡ ಗೋಪಾಲ. ಯಾರು? ರಾಮ್ಜಿ, ನೀವಾ? ಕೂತ್ಕೋ ಪುರಂಜನ. ಏನ್ ಮಾಡೋದು ಪುರಂಜನ? ಪರಿಸ್ಥಿತಿ ಎಷ್ಟು ಕೆಟ್ಟದಾಗಿದೆ ಅಂದ್ರೆ ನನ್ನ ಪ್ರಾಣ ಸ್ನೇಹಿತನನ್ನ ಭೇಟಿ ಮಾಡೋಕ್ಕೂ ಕದ್ದು ಮುಚ್ಚಿ ಬರೋಂಗಾಗಿದೆ, ನೋಡೋ ಹಾಗಾಗಿದೆ. ಆದರೆ ರಾಮ್ಜಿ, ಇಷ್ಟೊತ್ನಲ್ಲಿ ಯಾಕೆ? ನಿಂಗೆ ಗೊತ್ತೇ ಇದೆ ಅಲ್ವಾ ಪುರಂಜನ, ನಾಳೆ ಬೆಳಗ್ಗೆ ನನ್ನ ಕುಟುಂಬದ ಜೊತೆ ಈ ಊರನ್ನ ಬಿಟ್ಟು ಹೋಗ್ತಾ ಇದ್ದೀವಿ. ಬೆಳಕಾರ್ದ ಮೇಲಂತೂ ನಿನ್ನ ಹತ್ರ ಮಾತಾಡೋಕ್ಕೂ ಆಗಲ್ಲ. ಯಾಕೆಂದ್ರೆ ನಮ್ಮನ್ನ ನೀನು ದೂರ ಇಟ್ಟಿದೀಯಲ್ವಾ, ಅದಕ್ಕೆ. ಇರಲಿ, ಪರವಾಗಿಲ್ಲ. ಆದರೆ ನನ್ನ ಕಷ್ಟದ ದಿನ ನೀನು ಸದಾ ಜೊತೆಗೆ ನಿಂತಿದ್ಯಾ. ನನ್ನ ಸುಖದಲ್ಲಿ, ನನ್ನ ದುಃಖದಲ್ಲಿ ಜೊತೆಗಿದೆಯಾ. ನಿನಗೆ ಧನ್ಯವಾದ ಹೇಳಕ್ಕಂತ ಬಂದೆ ಅಷ್ಟೆ. ರಾಮ್ಜಿ, ನಿಮ್ಮ ನಿರ್ಧಾರನ ಬದಲಾಯಿಸೋದಕ್ಕಾಗಲ್ವಾ? ಇಲ್ಲ ಪುರಂಜನ, ಈಗ ಬದಲಾಯಿಸೋದು ಕಷ್ಟನೇ. ಯಾಕೆಂದ್ರೆ ಮೊದಲಿದ್ದಂಗೆ ಯಾವುದೂ ಇಲ್ಲ. ನನ್ನ ಸ್ವಂತ ಮಗನೇ ನನ್ನ ವಿರುದ್ಧ ನಿಂತಿದ್ದಾನೆ. ನನ್ನ ಪ್ರಾಣ ಸ್ನೇಹಿತ ನನ್ನ ವಿರುದ್ಧ ನಿಂತಿದ್ದಾನೆ. ಹೌದು ಪುರಂಜನ, ಎಲ್ಲ ಬದಲಾಗಿದೆ. ಯಾವುದೂ ಬದಲಾಗಲಿಲ್ಲ ರಾಮ್ಜಿ. ನನಗೆ ಗೊತ್ತಿರುವಂತಹ ರಾಮ್ಜಿ ಅವರು ದೃಢವಾಗಿ ನಿಲ್ಲೋರು, ಸಾಹಸಿಗ ಮತ್ತೆ ಧೈರ್ಯವಂತ.
ಅವರ ವಿರುದ್ಧ ಇಡೀ ಜಗತ್ತೇ ಎದುರು ನಿಂತ್ರೂ ಅವರು ಸತ್ಯದ ಹಾದಿನ ಬಿಡೋ ವ್ಯಕ್ತಿನೇ ಅಲ್ಲ. ನಿನಗೆ ಗೊತ್ತಿದೆಯಲ್ಲ, ನಾನು ಸತ್ಯದ ಪರವಾಗಿ ನಿಂತಿದ್ದೀನಿ. ಹಾಗಂತಂದ್ಮೇಲೆ ನೀನು ಯಾಕೆ ನನ್ನ ವಿರುದ್ಧ ನಿಂತಿದ್ಯಾ ಹೇಳು? ನೋಡಿ ರಾಮ್ಜಿ, ನೀವು ಬೇಕಿದ್ರೆ ನನ್ನನ್ನು ದುರ್ಬಲನಂತಾದ್ರೂ ಕರೀರಿ, ಹೇಡಿ ಅಂತಾದ್ರೂ ಕರೀರಿ. ಆದರೆ ನಾನು ನಿಮ್ಗೊಂದು ಮಾತು ಕೊಡ್ತೀನಿ. ನಾನು ನಿಮಗೆ ಯಾರಿಗೂ ಕಾಣದೇ ಇರೋ ಥರ ಸಹಾಯ ಮಾಡಬಲ್ಲೆ. ಆದರೆ ಎಲ್ಲರೂ ಇದ್ದಾಗ ನಾನು ನಿಮ್ಮ ಜೊತೆ ನಿಲ್ಲೋದು ಸ್ವಲ್ಪ ಕಷ್ಟ ಆಗತ್ತೆ. 100 ಜನರನ್ನು ಒಬ್ಬನೇ ನಿಂತು ಎದುರಿಸೋನು, ಹೋರಾಡೋನು, ಸವಾಲು ಹಾಕಬಲ್ಲ ನನ್ನ ಸ್ನೇಹಿತ ಇವತ್ತು ಹೆದರ್ಕೊಂಡಿದ್ದಾನೆ. ಸತ್ಯದ ಪರವಾಗಿ ಯಾರು ನಿಂತ್ಕೋತಾರೋ ಅವ್ರ ಕಳ್ತನದಲ್ಲೋ ಯಾರಿಗೂ ಗೊತ್ತಿಲ್ಲದೆ ಸಹಾಯನ ನಿಲ್ಲಿಸೋದ್ರಲ್ಲೋ ಆಗ ಸತ್ಯಕ್ಕೆ ನ್ಯಾಯ ದೊರಕಲ್ಲ. ಇವೆಲ್ಲ ಅಪರಾಧಿ ಮನೋಭಾವ. ನಿನ್ನ ಮಾತಲ್ಲಿ ಅಪರಾಧಿ ಭಾವ ಎದ್ದು ಕಾಣಿಸ್ತಾ ಇದೆ. ಇದ್ರ ಬದಲಾಗಿ ಸುಳ್ಳಿನ ಪರವಾಗಾದ್ರೂ ಸರಿಯಾಗಿ ನಿಂತ್ಕೋ, ಅದರ ಸಮರ್ಥನೆನ ಮಾಡು. ನೋಡು ಪುರಂಜನ, ನಾನು ನಿನ್ನ ಸ್ನೇಹಿತ. ಅದಕ್ಕೆ ಈ ಸಲಿಗೆಯಿಂದ ನಂಗೇನು ಅನ್ನಿಸ್ತೋ ಅದನ್ನು ಹೇಳಿದೆ. ಆದರೆ ಒಂದು ವಿಷಯ ನೆನಪಲ್ಲಿಟ್ಕೋ, ಮನಸ್ಸಿಗೆ ಭಯ ಅನ್ನೋ ಭಾವನೆನ ಬೆಳೆಸ್ಕೋಬಾರ್ದು. ಯಾಕೆ ಅಂದರೆ ಭಯ ಮನುಷ್ಯನನ್ನ ಪ್ರಾಮಾಣಿಕತೆಯಿಂದ ದೂರ ಉಳಿಸುತ್ತೆ. ಈ ಇಡೀ ಊರಲ್ಲಿ ನನಗೆ ಸ್ನೇಹಿತ ಅಂತ ನೀನೊಬ್ಬನೇ ಇರೋದು. ಅದಕ್ಕೆ ನೀನು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಮತ್ತೆ ಇನ್ನೊಂದು, ವೈಯಕ್ತಿಕವಾಗಿ ಯಾವತ್ತೇ ಆದರೂ ನನ್ನ ಅವಶ್ಯಕತೆ ಬಂತು ಅಂದರೆ ದಯವಿಟ್ಟು ನನ್ನನ್ನು ನೆನಪಿಸ್ಕೊ, ಆಯ್ತಾ? ಶಕ್ತಿ ಮೀರಿ ಸಹಾಯ ಮಾಡೋಕ್ಕಾದ್ರೆ ನಾನು ಪ್ರಯತ್ನ ಪಡ್ತೀನಿ. ಬರ್ತೀನಿ. ನೀನು ಜೋಪಾನವಾಗಿರು. ನಾನೇನಾದರೂ ತಪ್ಪಾಗಿ ಮಾತಾಡಿದಿದ್ರೆ ಒಬ್ಬ ಒಳ್ಳೆ ಗೆಳೆಯ ಅಂತ ಕ್ಷಮಿಸ್ಬಿಡು. ಹೀಗೆಲ್ಲ ಹೇಳಿ ನೋಯಿಸ್ಬೇಡಿ ರಾಮ್ಜಿ. ಅತ್ತೆ, ನಮ್ಮ ಸಾಮಾನೆಲ್ಲ ಕಟ್ಟಿದಾಯ್ತು. ಬರೀ ಬಾಲಣ್ಣನ ಮಾತ್ರ ಉಳಿದಿರೋದು. ನಂಗೆ ಗೊತ್ತು ಬಾಲಣ್ಣ ನಮ್ಮ ಜೊತೆ ಬರಲ್ಲ ಅಂತ. ಆದರೆ ಬಾಲಣ್ಣ, ನಿನ್ನ ನೆನಪು ತುಂಬ ಕಾಡುತ್ತೆ. ಹೌದು ಆನಂದ, ನಾನು ನಿಮ್ಮಿಬ್ರು ವಿರುದ್ಧನೇ ಇರಬಹುದು. ಆದರೆ ನಿಮ್ಮಿಬ್ರು ಬಗ್ಗೆ ನನಗೆ ಹೆಮ್ಮೆ ಇತ್ತು. ನೀವಿಬ್ರು ಹೇಡಿಗಳಲ್ಲ ಅಂತ. ಆದರೆ ನಾಳೆಯಿಂದ ಈ ಥರ ಯೋಚನೆ ಮಾಡೋಕ್ಕಾಗಲ್ಲ. ನಾಳೆಯಿಂದ ನನ್ನ ಮನಸ್ಸಲ್ಲಿ ಇದೊಂದೇ ವಿಷಯ ಕುರಿತಾ ಇರುತ್ತೆ. ನನ್ನಿಬ್ರು ತಮ್ಮಂದ್ರು ಹೇಡಿಗಳು. ಬಾಲಣ್ಣ, ನಮ್ಮ ಬಗ್ಗೆ ನಿಂಗೆ ಅಷ್ಟೊಂದು ಕೆಟ್ಟ ಭಾವನೆ ಮೂಡಿದ್ರೆ ತಮ್ಮಂದ್ರನ್ನ ಹೇಡಿಗಳಾಗಿ ನೋಡೋಕೆ ನಿನಗೆ ದುಃಖ ಆಗ್ತಿಲ್ವಾ? ಬುದ್ಧಿ ಹೇಳಕ್ ಬರ್ಬೇಡ ಭೀಮಾ. ಹೋರಾಟ ಮಾಡೋದು ಬಿಟ್ಟು ಓಡೋಗ್ತಿರೋ ನೀನು. ನೀವು ಮಾಡಿದ ತಪ್ಪಿಗೆ ನಾನೇನು ಮಾಡೋಕ್ಕಾಗುತ್ತೆ? ಇಷ್ಟೊಂದು ಯೋಚನೆ ಮಾಡು. ನೀನಿಬ್ರು ತಮ್ಮಂದ್ರು ಯಾಕೆ ಓಡೋದ್ರು, ಯಾಕೆ ಹೋರಾಟ ಬಿಟ್ಟು ಹೋಗ್ತಿದ್ದಾರೆ ಅಂತ. ಧೈರ್ಯವಾಗಿ ನಿಲ್ಲೋದಕ್ಕೆ ಯಾರಿಗೂ ಯಾರ ಹಂಗೂ ಬೇಕಾಗಿಲ್ಲ.
ಒಂಟಿಯಾಗಿ ನಿಂತರೂ ಧೈರ್ಯವಂತ ಅಂತಾನೆ ಅನಿಸ್ಕೊಳ್ಳೋದು. ನಿನಗೇನಾದ್ರೂ ಅತ್ತೆಗೆ ಅನ್ಯಾಯ ಆಗ್ತಿದೆ ಅಂತ ಅನ್ಸಿದ್ರೆ ಇಲ್ಲೇ ಇರು, ಹೋರಾಟ ಮಾಡು. ಯಾಕೆ ಹೊರಹೋಗ್ತಿದ್ಯಾ? ನೀವು ವಾದ ಮಾಡೋದನ್ನ ನಿಲ್ಲಿಸಿ. ಎಲ್ಲ ನಿರ್ಧಾರ ಆಗಿದೆ. ಬೆಳಿಗ್ಗೆ ಹೊರಡ್ತಿದೀವಿ ಅಂದ್ರೆ ಹೊರಡ್ತೀವಿ ಅಷ್ಟೇ. ಯಾರು ಬರ್ತಿರೋ ಅವರು ಬರ್ಬೋದು, ಮತ್ತೆ ಯಾರಿಗೆ ಬರಕ್ಕಿಷ್ಟ ಇಲ್ವೋ ಅವ್ರು ಇಲ್ಲೇ ಇರಿ. ಯಾರಿಗೂ ಬಾ ಅನ್ನೋ ಬಲವಂತನೂ ಇರಲ್ಲ, ಯಾರಿಗೂ ಕೂಡ ಇಲ್ಲೇ ಇರಿ ಅಂತ ನಾನು ಹೇಳೋದು ಇಲ್ಲ. ಹೊರಡಿ, ಮಲ್ಕೊಳ್ಳಿ, ಹೊರಡಿ. ಭೀಮಾ, ಆನಂದ, ತುಳಸಿ, ಮಂಜುಳಾ ಮತ್ತೆ ಅತ್ತೆನ ಕರ್ಕೊಂಡು ಬನ್ನಿ, ಹೋಗಿ. ರಾಮ್ಜಿ, ನನಗೆ ಯಾಕೋ ಅನಿಸ್ತು ಇಷ್ಟು ದಿನ ನನಗೆ ನಿನ್ ಜೊತೆಗೆ ಜಗಳ ಆಡಿ ಆಡಿ ಏನೋ ಒಂದು ಬಾಂಧವ್ಯ ಬೆಳ್ಕೊಂಡ್ಬಿಟ್ಟಿದೆ. ಅದಕ್ಕೆ ನಾನು ಅಂದ್ಕೊಂಡೆ ನೀನಿಲ್ಲಿಂದ ಹೋಗೋ ಹೊತ್ತಲ್ಲಿ ಒಂದು ಸಣ್ಣ ಕಾಣಿಕೆ ಕೊಡೋಣ ಅಂತ. ನೋಡು, ಕಾಣಿಕೆ ಏನು ಅಂತ ನೋಡು. ಚಪ್ಪಲಿ ಹೊಲಿಯೋದಕ್ಕೆ ಬೇಕಾಗುತ್ತೆ ಇವೆಲ್ಲ. ರಾಮ್ಜಿ, ಇದಕ್ಕಿಂತ ಒಳ್ಳೆ ಕಾಣಿಕೆ ಇನ್ಯಾರು ಕೊಡೋಕ್ಕೂ ಸಾಧ್ಯ ಇಲ್ಲ. ಈ ಕೈ ಕೆಲಸನ ನಿನ್ನ ಮಕ್ಕಳಿಗೆ ಕಲ್ಸ್ಕೊಟ್ರೆ ನೀನು, ನಿನ್ನ ಮಕ್ಕಳು ಎಲ್ಲರೂ ಚೆನ್ನಾಗಿರಬಹುದು. ಮತ್ತೆ ಇಂಥ ಪರಿಸ್ಥಿತಿ ಇನ್ಯಾವತ್ತೂ ನಿಮಗೆ ಬರಲ್ಲ. ಅದು ಅಲ್ಲದೆ ಇನ್ಯಾವ ಊರನ್ನು ಬಿಟ್ಟು ಹೋಗೋ ಪ್ರಮೇಯನೂ ಬರಲ್ಲ. ಏನ್ ನೋಡ್ತಿದ್ಯಾ ರಾಮ್ಜಿ? ಗುರುಗಳು ತುಂಬಾ ಪ್ರೀತಿಯಿಂದ ನಿನಗೋಸ್ಕರ ಈ ಕಾಣಿಕೆ ಕೊಟ್ಟಿದ್ದಾರೆ. ತಗೋ, ಹೊಟ್ಟೆ ತುಂಬಿಸ್ಕೊಳಕ್ ಬೇಕಾಗುತ್ತೆ, ತಗೋ. ನಾನ್ ಸೇನೆಯಲ್ಲಿ ಕೆಲಸ ಮಾಡಿ ಬಂದವನು, ರಿಟೈರ್ಡ್ ಸುಬೇದಾರ್. ನಾನು ಬದುಕೋದಕ್ಕೋಸ್ಕರ ಇದ್ರ ಅವಶ್ಯಕತೆ ಇಲ್ಲ ನಂಗೆ. ನನ್ನ ಮಕ್ಕಳಿಗೂ ಅವಶ್ಯಕತೆ ಬರಲ್ಲ. ಹಾಗಂತ ನಾನು ಈ ವೃತ್ತಿಗೆ ಅಗೌರವ ತೋರಿಸ್ತಾ ಇಲ್ಲ. ಯಾಕೆಂದ್ರೆ ಪ್ರತಿಯೊಂದು ವ್ಯಕ್ತಿಗೂ ತನ್ನದೇ ಆದ ಗೌರವ ಇದೆ ಅಂತ ನಂಗೆ ಗೊತ್ತು. ಪ್ರತಿ ವೃತ್ತಿಗೂ ಆತ್ಮಗೌರವ ಇದೆ. ಭೀಮಾ, ಆನಂದ, ಹೋಗಿ ಅತ್ತೆನ ಕರ್ಕೊಂಡು ಬನ್ನಿ, ಹೋಗಿ ಹೋಗಿ ಹೋಗಿ. ಅಪ್ಪ, ಅಪ್ಪ, ಅತ್ತೆ ಎಲ್ಲೂ ಕಾಣಿಸ್ತಾನೆ ಇಲ್ಲ. ಕಾಣಿಸ್ತಿಲ್ಲ ಅಂದ್ರೆ? ಬೆಳಗಿಂದ ಕಾಣಿಸ್ತಿಲ್ಲ. ಎಲ್ಲೋ ಹೊರಗೆ ಹೋಗಿರ್ಬೋದು ಅಂತ ನಾವ್ ಅನ್ಕೊಂಡ್ವಿ, ಆದ್ರೆ ಇನ್ನೂ ಯಾಕೋ ಬಂದಿಲ್ಲ. ಹೊರಡೋ ಸಮಯದಲ್ಲಿ ಎಲ್ಲೋದ್ಲು ಅವಳು? ಅಲ್ಲಿ ನೋಡ್ರಪ್ಪ, ಬಂದ್ಲು.
ಕೆಲ್ಸ ಮಾಡು ಭೀಮ್ರಾ, ನೀನು ನಿನ್ ಮನೆಯವರೆಲ್ಲ ಈ ಊರ್ ಬಿಟ್ಟು ಹೋಗ್ಬೋದಲ್ವಾ? ನೀವು ಊರ್ ಬಿಟ್ಟು ಹೋದ್ರೆ ಈ ಸಮಾಜಕ್ಕೂ ನಿಮ್ಗೂ ಸಂಬಂಧನೇ ಇರಲ್ಲ, ಜೊತೆಗೆ ನಿನ್ ಕರ್ಮ ಅಕರ್ಮ ಇವ್ರ ಮೇಲೆ ಪರಿಣಾಮನೂ ಬೀರಲ್ಲ. ನಾವು ಸತಾರ ಬಿಟ್ಟು ಹೊರಟು ಹೋಗ್ತೀವಿ. ಕೊನೆ ಪಕ್ಷ ನಮ್ಮ ಅತ್ತೆಗೆ ನೀವು ಒತ್ತಾಯ ಮಾಡಿ ಮಾಡಕ್ ಹೇಳ್ತಿರೋ ಕಾರ್ಯ ಮಾಡ್ಲಿಲ್ಲ ಅಂತ ಅನ್ನೋ ನೆಮ್ಮದಿನಾದ್ರೂ ಸಿಗ್ಲಿ. ನೀನ್ ಯಾಕೆ ಹೊಡೆದೆ ನನ್ಗೆ? ಕೈ ಮಾಡ್ತಾ ನೀನು ಸಮಸ್ಯೆಗೆ ಹೆದರ್ಕೊಂಡು ಇನ್ನೆಷ್ಟು ದೂರ ಅಂತ ಓಡೋಕಾಗುತ್ತೆ? ನಾವು ಸಮಸ್ಯೆ ಇರೋ ಕಡೆ ಹೋರಾಡ್ಬೇಕು, ಪರಿಹಾರ ಕಂಡ್ಕೋಬೇಕು. ಅತ್ತೆ ಯಾಕೆ ಹೀಗ್ ಮಾಡಕ್ ಹೋದ್ರಿ? ಅತ್ತೆ, ನೀವ್ ಯಾಕೆ ಬಿಳಿ ಸೀರೆ ಉಟ್ಕೊಂಡಿದ್ದೀರಾ? ನೋಡ್ರಪ್ಪ, ವಿಧವಾ ಕಾರ್ಯ ಎಲ್ಲ ಮುಗಿಸ್ಕೊಂಡು ಬಂದಂಗಿದೆ ಈಕೆ. ವಾಹ್, ಅದ್ಭುತ, ಮರೆಯಲಾಗದ ಕ್ಷಣಗಳು. ನನಗೆ ಯಾವತ್ತೂ ನೆನಪಲ್ಲಿರುತ್ತೆ ಭೀಮನ ಅತ್ತಿಯ ಈ ನಿರ್ಧಾರ. ನಾವೆಲ್ಲರೂ ಭೀಮನ ಅತ್ತೆಯ ಈ ನಿರ್ಧಾರನ ಸ್ವಾಗತಿಸ್ತೀವಿ, ಗೌರವಿಸ್ತೀವಿ ಕೂಡ. ಚಪ್ಪಾಳೆ ಮೂಲಕ ಈ ವಿಧವೆಗೆ ಅಭಿನಂದನೆ ಸಲ್ಲಿಸೋಣ. ಅತ್ತೆ ಯಾಕೆ ಹೀಗೆಲ್ಲ ಮಾಡಿದ್ರಿ? ಯಾಕೆ ಮಾಡಿದ್ರಿ ಈ ಪ್ರಶ್ನೆ ಸರಿಯಲ್ಲ, ಏನ್ ಮಾಡಿದ್ರು ಅನ್ನೋದು ಸರಿಯಾದ ಪ್ರಶ್ನೆ. ಅಣ್ಣಂದ್ರ, ನಮ್ಮ ಅತ್ತಿಗೆ ಎಲ್ಲಾನು ಮಾಡಿದ್ರು, ಒಬ್ಬ ವಿಧವೆ ಮಾಡಬೇಕಾಗಿರೋ ಎಲ್ಲ ಕಾರ್ಯನೂ ಮಾಡಿದ್ರು. ಸಮಾಜಕ್ಕೆ ಇದೊಂದು ಉತ್ತಮ ಉದಾಹರಣೆ. ಒಂದು ಕುಟುಂಬ ನಮ್ಮ ಆಚಾರ ವಿಚಾರಗಳನ್ನ ವಿರೋಧ ಮಾಡ್ಕೊಂಡು ಬಂದಿರುತ್ತೆ. ಅದೇ ಕುಟುಂಬಕ್ಕೆ ಸೇರಿದ ಒಬ್ಬ ಸ್ತ್ರೀ ಪದ್ಧತಿಗಳ ಹಿಂದಿನ ರಹಸ್ಯ ತಿಳಿದು ನಮ್ಮ ಆಚಾರ ವಿಚಾರಗಳಿಗೆ ಗೌರವ ಕೊಟ್ಟು ಅವುಗಳನ್ನ ಪರಿಪಾಲಿಸಿದಾಳೆ. ದೇವ್ರೆ, ಇವಳ ಗಂಡನ ಆತ್ಮಕ್ಕೆ ಶಾಂತಿ ಕೊಡು. ಅದರ ಜೊತೆಗೆ ವಿಧವಾ ಜೀವನ ನಡೆಸೋದಕ್ಕೆ ಈಕೆಗೆ ಶಕ್ತಿ ಕೊಡು. ಒಪ್ಕೊಂಡ್ ಮಾಡಿದಲ್ಲ, ನಿಮ್ಮೆಲ್ರೂ ಒತ್ತಾಯಿಕೆ ನಾನ್ ಮಾಡಿದ್ದು. ನೀವು ಅಂದ್ಕೊಂಡಿದ್ದೆಲ್ಲ ಆಯ್ತು ತಾನೆ? ನಿಮ್ ಕೈ ಮುಗಿತೀನಿ, ದಯವಿಟ್ಟು ನಮ್ಮ ಪಾಡಿಗೆ ನಮ್ಗಿರೋದಕ್ಕೆ ಬಿಟ್ಬಿಡಿ. ಇವಾಗ ನೀವು ಇಲ್ಲಿಂದ ಹೊರಡಿ. ರಾಮ್ಜಿ, ಸತಾರ ಬಿಟ್ಟು ಹೋಗೋದಕ್ಕೆ ಹೇಗ್ ಮನ್ಸು ಬಂತು ನಿಮ್ಗೆ? ಈ ಸತಾರದಲ್ಲಿ ಇರಬೇಕು ಅಂತಾನೆ ಭೀಮಾಬಾಯಿ ತೆರಿಗೆ ಕೊಡ್ತೀನಿ ಅಂತ ಒಪ್ಕೊಂಡಿದ್ದು. ಈ ಸತಾರದಲ್ಲಿ ತುಂಬಾ ಕಷ್ಟದ ಪರಿಸ್ಥಿತಿಗಳನ್ನ ಎದುರಿಸಿ ಬದುಕಿದ್ದೀವಿ ನಾವು. ಇವಾಗ ಹೋಗೋದಕ್ಕೆ ಹೇಗ್ ಮನ್ಸು ಬರುತ್ತೆ? ಮೀರಾ, ನೀನ್ ಇದನ್ನ ಮಾಡಬಾರ್ದಾಗಿತ್ತು. ಇವತ್ತು ನಾವು ಸತಾರ ಬಿಟ್ಟು ಹೋಗಿದ್ರು ಕೂಡ ಬಹುಶಃ ನೆಮ್ಮದಿಯಾಗಾದ್ರೂ ಇರ್ಬೋದಿತ್ತು. ಆದ್ರೆ ಇವತ್ತು ನೀನು ಇವರು ಒತ್ತಾಯಕ್ಕೆ ಒಪ್ಕೊಂಡಿದೀಯ. ಇದು ನನಗೆ ಹೆಚ್ಚಿಗೆ ನೋವು ಕೊಡ್ತಿದೆ. ನಿನ್ನಲ್ಲಿರೋ ನಿಜವಾದ ಸಮಸ್ಯೆ ಇದೇ ರಾಮ್ಜಿ. ಎಲ್ಲೇ ಒಳ್ಳೇದ್ ನಡೆದ್ರೂ ಆವಾಗೆಲ್ಲ ನಿನಗೆ ಕಷ್ಟ ಆಗುತ್ತೆ. ಈಗ ನಿನ್ನ ತಂಗಿ ಆಚಾರಗಳಿಗೆ ಬೆಲೆ ಕೊಟ್ಟು ಎರಡೂ ವರ್ಗದವರ ನಡುವೆ ಸಾಮರಸ್ಯ ಮೂಡೋ ತರ ಕೆಲಸ ಮಾಡಿದಾಳೆ. ಇಲ್ಲಿ ನೀನ್ಯಾಕೆ ನೊಂದ್ಕೋತಾ ಇದ್ಯೋ ಅರ್ಥ ಆಗ್ತಾ ಇಲ್ಲ. ನಿನ್ ತಂಗಿ ಇವತ್ತು ಅಪ್ಪ ಮಗ ನಿಮ್ಮಿಬ್ಬರಿಗಿಂತ ನಾನು ಬುದ್ಧಿವಂತಲು ಅಂತ ಸಾಬೀತು ಮಾಡಿದಾಳೆ. ಇದರಿಂದ ನೀವು ಬಿಕಾರಿಗಳಾಗೋದನ್ನ ತಪ್ಪಿಸಿದಾಳೆ. ಎಷ್ಟೇ ಆಗ್ಲಿ ನಿನ್ನ ಹಠಕ್ಕೆ ಅಹಂಕಾರಕ್ಕೆ ಮೊದಲಿಂದನೂ ಊರ್ ಬಿಡೋದೇನೋ ನಿಮ್ಗೆ ಹೊಸದಲ್ವಲ್ಲ. ಆದ್ರೆ ಈಗ್ಲೂ ಊರ್ ಬಿಡೋದಕ್ಕೆ ನಿಂತಿದ್ದೀರಾ. ಯಾರಿಗೆ ಹೇಗನ್ಸುತ್ತೋ ಹಾಗಂದ್ಕೊಳ್ಳಿ ಬಿಡಿ. ಆದ್ರೆ
ಆದ್ರೆ ನನ್ನ ಮನ್ಸಿಗೆ ಗೊತ್ತು ನಾನು ಯಾಕೆ ಈ ರೀತಿ ಮಾಡ್ದೆ ಅಂತ. ಆದ್ರೆ ಅಪ್ಪ, ನಾವೀಗ್ಲೂ ಈ ಮನೆ ಮತ್ತೆ ಊರನ್ ಬಿಟ್ಟು ಹೋಗೋಣ. ನಾವಿಲ್ಲಿರೋದ್ ಬೇಡ. ನಿನ್ಗಿನ್ನೂ ವಿಷಯನೇ ಅರ್ಥ ಆಗಿಲ್ಲ ಅಲ್ವಾ? ನಿನ್ ಹಟ್ಟದ ಮುಂದೆ ಅತ್ತೆ ಭಾವನೆಗಳಿಗೆ ಬೆಲೆನೇ ಇಲ್ವಾ? ಹೊಸ ಜಾಗದಲ್ಲಿ ಹೊಸ ಜೀವನ ಶುರು ಮಾಡೋಣ. ಈ ಹಳೆ ಮನಸ್ಥಿತಿಗಳ ಮಧ್ಯೆ ಬದುಕೋಕ್ ಇಷ್ಟ ಆಗ್ತಿಲ್ಲ. ಹಾಗೆಲ್ಲ ಹೇಳ್ಬೇಡ ಭೀಮಾ. ಮತ್ತೆ ಹೆಂಗ್ ಹೇಳಿ ಅತ್ತೆ? ಬಹುಶಃ ಗುರುಗಳು ಚಿದಾನಂದ್ರು ಸರಿಯಾಗಿ ಹೇಳಿದ್ದಾರೆ. ಈ ಮನೆ ನಮ್ಗೆ ಯಾರಿಗೂ ಇರೋದಕ್ಕೆ ಒಳ್ಳೆ ಸ್ಥಳ ಅಲ್ಲ ಅಂತ. ಈ ಮಣ್ಣಿಗೆ, ನೀರಿಗೆ, ನೆರಳಿಗೆ ಇದ್ಯಾವುದಕ್ಕೂ ನಮ್ಮನ್ನು ಕಂಡ್ರೆ ಆಗಲ್ಲ. ಅದಕ್ಕೆ ಒಂದ್ಸಲ ಅತ್ತೆ, ಬಾಲಣ್ಣ ಕೂಡ ನಮ್ಮ ಹೋರಾಟದ ವಿರುದ್ಧನೇ ನಿಂತಿದ್ದಾರೆ. ನಮ್ಮ ಸ್ಥೈರ್ಯನ ಕುಗ್ಗಿಸ್ತಿದ್ದಾರೆ. ಭೀಮಾ, ಹಾಗಲ್ಲ ಪುಟ್ಟ. ನಾನು ಹೀಗೆ ಮಾಡೋದಕ್ಕೆ ಒಂದೇ ಒಂದು ಕಾರಣ. ನನ್ನ ಪರಿವಾರ ನನ್ನಿಂದ ಕಷ್ಟ ಅನುಭವಿಸೋದು ಬೇಡ ಅನ್ನೋ ಕಾರಣಕ್ಕಷ್ಟೇ ಹೀಗೆ ಮಾಡಿದೆ. ಹೀಗೆ ಮಾಡೋದ್ರಿಂದನೇ ನೀವು ನಮ್ಮನ್ನ ಬಲಹೀನಗೊಳಿಸ್ತಿದ್ದೀರಾ. ನಮ್ಮಮ್ಮಂಗೆ ನಾನು ಯೋಧ ಆಗ್ಬೇಕು ಅನ್ನೋ ಆಸೆ. ಆದ್ರೆ ಅಮ್ಮಂಗೆ ಗೊತ್ತಿರ್ಲಿಲ್ಲ, ಅವ್ರ ಅತ್ತೆನೇ ಹೀಗ್ ಮಾಡಿ ತನ್ನ ಮಗನ್ನ ಸೋಲ್ಸ್ತಾರೆ ಮತ್ತೆ ಕುಗ್ಗಿಸ್ತಾರೆ ಅಂತ. ನಮ್ಮ ಅಣ್ಣನೇ ನಮ್ಮ ವಿರೋಧಿಗಳ ಜೊತೆ ನಿಂತ್ಕೋತಾನೆ ಅಂತ ಅಮ್ಮ ಯೋಚನೆ ಮಾಡಿರಲ್ಲ. ನಮ್ಮ ಕಷ್ಟದ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ಏನೇ ಕಷ್ಟ ಆಗ್ಲಿ ಬಿಡ್ಲಿ, ನನ್ನನ್ನು ಯೋಧ ಆಗೋದಕ್ ಬಿಡಿ. ಇವತ್ ನೀವು ಮಾಡ್ದಂಗೆ ಮುಂದೇನೂ ಮಾಡ್ತಿದ್ರೆ ನನ್ ಯಾವ ಕಷ್ಟನೂ ಎದುರಿಸೋ ಅವಕಾಶ ಸಿಗಲ್ಲ. ನಾನು ಆಮೇಲೆ ದೊಡ್ಡ ಕಲ್ ಬಂಡೆ ತರ ಆಗೋಗ್ತೀನಿ. ಕಲ್ ಯಾವತ್ತೂ ಏನು ಮಾತಾಡಲ್ಲ, ಅದ್ರ ಮುಂದೆ ಏನೇ ಮಾಡಿದ್ರು ಯಾವುದಕ್ಕೂ ಏನೂ ಹೇಳಲ್ಲ, ಯಾವ ನಿರ್ಧಾರನೂ ತಗೊಳ್ಳಲ್ಲ. ನಮ್ಮ ಅಂಬೇಡ್ಕರ್ ಗುರುಗಳು ಹೇಳ್ತಾರೆ, ಮನುಷ್ಯ ಯಾವತ್ತು ಕಲ್ಲಾಗ್ತಾನೋ ಅವತ್ತವನು ಸತ್ ಹಾಗೆ ಅಂತ. ನನಗೆ ಕಲ್ಲಾಗೋದಕ್ಕೆ ಇಷ್ಟ ಇಲ್ಲ, ಆಗೋದು ಇಲ್ಲ. ಭೀಮಾ, ನೀನು ಸೈನಿಕ ಕಣೋ. ಭೀಮಾ ಬಾಯಿಗಿದ್ದ ಬಯಕೇನೆ ನನಗೂ ಇರೋದು. ನೀನು ನಮಗೋಸ್ಕರ, ನಮ್ಮ ವರ್ಗದವರ ಹಕ್ಕಿಗೋಸ್ಕರ ನೀನು ಹೋರಾಡಬೇಕು. ಆದ್ರೆ ನಿನ್ನೆ ರಾತ್ರಿ ನೀನು ಚಡಪಡಿಸ್ತಾ ಇದ್ದಿದ್ದನ್ನ ನೋಡ್ದೆ. ನೀನ್ ಸೋಲೋದನ್ನ ನೋಡ್ದೆ. ನನ್ಗೆ ಸುಮ್ಮನೆ ಇರೋಕ್ಕಾಗ್ಲಿಲ್ಲ ಭೀಮಾ, ಸುಮ್ಮನೆ ಇರೋಕ್ಕಾಗ್ಲಿಲ್ಲ. ಯಾವತ್ತಿಗೂ ಸೋಲ್ದೆ ಇರೋ ನನ್ನ ಭೀಮಾ ಇವತ್ತು ನನ್ನಿಂದ ಸೋಲೋಕ್ ನಿಂತಿದ್ದಾನೆ. ಇಷ್ಟೊಂದು ಪ್ರೀತಿ ಈ ಅತ್ತೆ ಮೇಲೆ ಯಾಕೆ ನಿನ್ಗೆ ಕಂದ? ಇಲ್ಲಿವರೆಗೂ ನೀನ್ ನಡ್ಕೊಂಡು ಬಂದಿರೋ ದಾರಿನ ನನಗೋಸ್ಕರ ಇವತ್ತದನ್ನ ಬದಲಾಯಿಸೋಕೆ ತಯಾರಾಗಿದ್ಯಾ? ಬಾಲ ಎಷ್ಟೇ ತಪ್ಪು ಮಾಡಿರ್ಬೋದು, ಆದ್ರೆ ಒಂದು ಮಾತಂತೂ ಸರಿಯಾಗಿ ಹೇಳಿದಾನೆ ಭೀಮಾ. ಭೀಮ ಯಾವತ್ತಿದ್ರೂ ಹೋರಾಡೋನು, ಹೀಗೆಲ್ಲ ಓಡೋಗೋನಲ್ಲ ಅವನು. ಈ ಪ್ರಶ್ನೆಗೆ ನಿನ್ನ ಹತ್ರ ಉತ್ತರ ಇರಲಿಲ್ಲ, ಆದ್ರೆ ನನ್ನ ಹತ್ರ ಇತ್ತು. ನಿನ್ನ ಅತ್ತೆಗೋಸ್ಕರ ಸತಾರ ಬಿಟ್ಟು ಹೋಗೋಕೆ ತಯಾರಾಗ್ಬಿಟ್ಟೆ.
ಇವತ್ ನಾನು ಏನ್ ಮಾಡಿದ್ದೀನೋ ಅದು ನನ್ನ ಮನ್ಸಿಲ್ದೆ ಮಾಡಿರೋ ಕಾರ್ಯ. ಯಾಕಂದ್ರೆ ನಮ್ ಭೀಮ ಸೋಲೋದನ್ನ ನಾನು ನೋಡಕ್ ಇಷ್ಟ ಪಡೋದಿಲ್ಲ. ನಮ್ ಕುಟುಂಬದಲ್ಲಿರೋ ಪ್ರತಿಯೊಬ್ರು ಗಂಗಾ, ಆನಂದ, ಬಾಲ, ಭೀಮ, ತುಳಸಿ, ಮಂಜುಳ, ರಾಮ್ಜಿ ಎಲ್ರು ಎಷ್ಟು ಪ್ರೀತಿ ಕೊಟ್ಟಿದ್ದೀರಾ ನನ್ಗೆ, ಎಷ್ಟು ಪ್ರೀತಿ ಕೊಟ್ಟಿದ್ದೀರಾ. ನನ್ನ ನೋವನ್ನೆಲ್ಲ ಮರೆಸಿದ್ದೀರಾ. ನೀವು ಮಾಡಿರೋ ಈ ಉಪಕಾರಕ್ಕೆ ಬದಲಾಗಿ ನಾನಿಷ್ಟು ಮಾಡ್ಲಿಲ್ಲ ಅಂದ್ರೆ ಹೇಗೆ ಭೀಮಾ? ಯಾಕತ್ತೆ, ಯಾಕೆ ನೀವು ಪದೇ ಪದೇ ಹೀಗೆ ಹೇಳ್ತೀರಾ? ನಾವೆಲ್ಲ ನಿಮ್ಗೆ ಉಪಕಾರ ಮಾಡಿದೀವಿ ಅಂತ. ನಾವೆಲ್ಲ ನಿಮ್ನ ತುಂಬಾ ಪ್ರೀತಿಸ್ತೀವಿ. ಎಷ್ಟು ಅಂದ್ರೆ ಈ ಸತಾರ ಏನು, ಯಾವ ಊರನ್ ಬೇಕಾದ್ರೂ ಬಿಟ್ಟು ಹೋಗ್ತೀವಿ ನಾವು. ಭೀಮಾ, ನಾನು ಇದಕ್ಕೆ ಒಪ್ಕೊಳ್ಳೋದಕ್ಕೆ ಕಾರಣ ಇದೆ. ಯಾಕೆಂದ್ರೆ ನನ್ಗಿಷ್ಟ ಇರ್ಲಿಲ್ಲ. ಇವ್ರ ಒತ್ತಾಯಕ್ಕೆ ಈ ಊರ್ ಬಿಟ್ಟು ಹೋಗೋದು ಇಷ್ಟ ಇರ್ಲಿಲ್ಲ. ನಾವ್ ಈ ಸತಾರ ಬಿಡ್ಬೇಕು ಅಂದ್ರೆ ನಮಗಿಷ್ಟ ಬಂದಾಗ ಹೋಗ್ಬೇಕೇ ಹೊರತು ಇವ್ರ ಒತ್ತಾಯಕ್ಕಲ್ಲ. ಇನ್ನೊಂದು ವಿಷಯ, ಈ ಊರ್ನವರೆಲ್ಲ ಯಾವ ವ್ಯಕ್ತಿ ಸತ್ತು ಹೋಗಿದಾನೋ ಆ ವ್ಯಕ್ತಿ ಜೊತೆ ನನ್ನ ಹೆಸರನ್ನ ಸೇರಿಸಿ ಹಿಂಸೆ ಕೊಡೋದು ಇಷ್ಟ ಇರ್ಲಿಲ್ಲ. ನಿಮ್ಗೆ ಇದೊಂದು ವಿಷಯ ಬಿಟ್ರೆ ಚರ್ಚೆ ಮಾಡೋದಕ್ಕೆ ಬೇರೆ ಯಾವ ವಿಷಯನೂ ಸಿಗೋದಿಲ್ಲ. ಹೊರಡಿ ನೀವಿಲ್ಲಿಂದ. ಗುರುಗಳೇ, ಯಾವ ಕೆಲಸನೂ ಕೀಳಾಗಿರಲ್ಲ ಇಲ್ಲಿ. ಉದ್ದೇಶ ಶುದ್ಧವಾಗಿಲ್ಲ ಅಂತಂದ್ರೆ ಈ ಕಾಣಿಕೆ ತುಂಬಾ ಭಾರ ಅನ್ಸ್ಬಿಡುತ್ತೆ. ಈ ಭಾರ ನಮ್ಮ ಹೆಗಲ ಮೇಲೆ ನೋವು ತುಂಬಾ ಜಾಸ್ತಿನೇ ಮಾಡಿಬಿಡುತ್ತೆ. ಯಾವ ನೋವು ಜಾಸ್ತಿ ಆದ್ರೇನು ಈ ಭಾರಕ್ಕೇನು ಗೊತ್ತಾಗುತ್ತೆ? ನೀವು ಈ ಕಾಣಿಕೆನ ತಂದಿದ್ರಿ ಅಲ್ಲ, ಈಗ ನಾವು ನಮ್ಮ ಜಾಗ ಯಾವುದು ಅಂತ ತೋರಿಸೋದಕ್ಕೋಸ್ಕರ ಈಗ ನಾವು ನಿಮಗೆ ಕಾಣಿಕೆನ ಕೊಡ್ತೀವಿ. ಇದರಿಂದ ನಿಮಗೆಲ್ಲ ಗೊತ್ತಾಗ್ಲಿ, ಜೀವಕ್ಕೆ ಜೀವ ಕೊಡೋದ್ರಿಂದ ಸಂಬಂಧಗಳು ಗಟ್ಟಿಯಾಗುತ್ತೆ ಹೊರತು ಜೀವ ತೆಗೆಯೋದ್ರಿಂದಲ್ಲ. ನೀವೆಲ್ಲ ಜೀವ ತೆಗೆಯೋರಲ್ವಾ? ಆದ್ರೆ ನನ್ನ ತಂಗಿ, ನನ್ನ ಮಗ ಭೀಮನ್ಗೋಸ್ಕರ ಜೀವನನೇ ಕೊಟ್ಟಿದ್ದಾಳೆ. ಏ ಸುಬೇದಾರ, ನಿನ್ನ ಬುದ್ಧಿ ನಿನ್ನ ಹತ್ರನೇ ಇಟ್ಕೋ, ಗುರುಗಳಿಗೆ ಬುದ್ಧಿ ಹೇಳಕ್ ಬರ್ಬೇಡ. ಚಿದಾನಂದ್ರೆ, ಕೆಲವೊಂದ್ಸಲ ಮಾತುಗಳ ಮಧ್ಯೆ ಮೌನ ಮನೆ ಮಾಡಿರುತ್ತಂತೆ. ಮಾಡ್ಲಿ ಬಿಡಿ. ಮತ್ತೆ ಆ ಮನೆಯಲ್ಲೇ ಮನುಷ್ಯಂಗೆ ಜ್ಞಾನೋದಯ ಆಗೋದು ಅಲ್ವಾ ಗುರುಗಳೇ? ಗುರುಗಳೇ,
ನಮ್ಮ ಈ ಉಪಾಯನೂ ಕೈ ಕೊಡ್ತು. ಭೀಮನ ಅತ್ತೆ ಮಾಡಿರೋ ಕಾರ್ಯದಿಂದ ಭೀಮನ್ನ ಅವಳು ಮತ್ತಷ್ಟು ಗಟ್ಟಿ ಮಾಡಿದಾಳೆ. ನಮ್ಮ ಆಚಾರ ವಿಚಾರಗಳನ್ನ ಒಪ್ಪದೆ ಆ ಭೀಮರಾವ್ ಈ ಊರನ್ನೇ ಬಿಟ್ಟು ಹೋಗೋಕ್ ತಯಾರಾಗಿದ್ದ. ಆದ್ರೆ ಅವನ ಅತ್ತೆ ನಮ್ ಬಾಯಿ ಮುಚ್ಚೋಕೆ ವಿಧವೆ ಸಂಸ್ಕಾರ ಅನ್ನೋ ನಾಟಕ ಆಡಿದಾಳೆ. ಅದೇನೇ ಆದ್ರೂ ಈ ಊರ್ ಜನರ ಮುಂದೆ ಆ ಭೀಮ್ರಾವ್ ಅತ್ತೆ ನಮ್ಮ ಆಚಾರ ವಿಚಾರಗಳಂತೆ ವಿಧವ ಸಂಸ್ಕಾರಗಳನ್ನ ಮಾಡಿದಾಳಲ್ವಾ? ಆದ್ರೆ ಗುರುಗಳೇ, ಈ ಸಂಸ್ಕಾರನ ಯಾಕೆ ಮಾಡಿದ್ಲು ಅಂತ ಎಲ್ರಿಗೂ ಗೊತ್ತಿರೋ ವಿಷಯನೇ. ನಮ್ ಕಣ್ಣಿಗೆ ಮಣ್ಣೆರ್ಚಿದಾಳಷ್ಟೇ. ಈ ವಿಷಯ ಅಷ್ಟು ಸುಲಭವಾಗಿ ಮುಗಿಯೋದಿಲ್ಲ ಗುರುಗಳೇ. ಜನ ನಮಗೆ ಗೊತ್ತಿಲ್ಲದೆ ಇರೋ ಥರ ಅದ್ರ ಬಗ್ಗೆ ಮಾತಾಡ್ಕೋತಾರೆ. ಭೀಮ ಮತ್ತು ಅವನ ಅತ್ತೆ ಧೈರ್ಯನೂ ಕೊಂಡಾಡ್ತಾರೆ. ಮತ್ತೆ ಅವ್ರ ಕಡೆಯವರೆಲ್ಲ ನಮ್ಮ ಕಡೆ ಇದ್ರು. ಈಗ ಅವರು ಮತ್ತೆ ಆ ಭೀಮ್ರಾವ್ ಕಡೆಗೆ ಹೋಗಿದ್ದಾರೆ. ಗುರುಗಳೇ, ಈ ರಾಮ್ಜಿ ಮತ್ತು ಭೀಮ್ರಾವಿಂದ ತಪ್ಪಿಸ್ಕೊಳ್ಳೋದೇ ಗೊತ್ತಾಗ್ತಿಲ್ಲ. ನೀವೇ ಏನಾದ್ರೂ ದಾರಿ ತೋರಿಸ್ಬೇಕು ಗುರುಗಳೇ. ಅವ್ರು ಹುಟ್ಟಡಗಿಸೋದಕ್ಕೆ ಒಂದೇ ದಾರಿ, ದೇವ್ರು. ಗುರುಗಳೇ, ಬಹುಶಃ ದೇವ್ರೇ ಅವ್ರ ಕಡೆ ಇದ್ದ ಅನ್ಸುತ್ತೆ. ಒಂದೊಳ್ಳೆ ಅವಕಾಶ ಕೈತಪ್ಪ ಹೋಯ್ತು. ನಮ್ಮ ಮೂರ್ತಿಗೆ ಹೂವಿನ ಹಾರ ಹಾಕಿ ಪ್ರತಿಷ್ಠಾಪನೆ ಮಾಡೋದಕ್ಕೆ ಒಂದೊಳ್ಳೆ ಮುಹೂರ್ತ ನೋಡಿ. ಈ ಮೂರ್ತಿ ಪ್ರತಿಷ್ಠಾಪನೆಗೆ ಈ ಸತಾರಾದ ಮಹಾರಾಜರನ್ನ ಆಹ್ವಾನಿಸಿ. ಮಹಾರಾಜರು ಸಂತೋಷ ಪಡ್ತಾರೆ. ಯಾವ ಬ್ರಿಟಿಷ್ ಸರ್ಕಾರ ಅವರನ್ನ ರಾಜ ಅಂತ ಪರಿಗಣಿಸ್ಲಿಲ್ವೋ ಅದೇ ಮಹಾರಾಜರನ್ನ ನಮ್ಮ ಮೂರ್ತಿ ಪ್ರತಿಷ್ಠಾಪನೆಗೆ ಆಮಂತ್ರಿಸೋಣ. ಈ ಸಾರ್ವಜನಿಕ ಕಾರ್ಯಕ್ರಮಕ್ಕೆ ಜನರೇ ಕರೆದಿರೋದ್ರಿಂದ ಜನರೂ ಸಂತೋಷ ಪಡ್ತಾರೆ. ಮಹಾರಾಜರೇ ಬಂದು ಈ ಮೂರ್ತಿ ಉದ್ಘಾಟನೆ ಮಾಡ್ತಾರೆ ಅನ್ನೋ ಖುಷಿನೂ ಇರುತ್ತೆ. ಇನ್ನು ಆ ಮಂದಿರದ ಮೂರ್ತಿಯಲ್ಲಿ ಇನ್ನೆಷ್ಟು ಶಕ್ತಿ ಇರಬೇಡ ಹೇಳಿ. ಅದಕ್ಕೆ ಈ ಕಾರ್ಯಕ್ಕೆ ನೀವು ಇನ್ನು ತಡ ಮಾಡಬೇಡಿ. ಅಪ್ಪಣೆ ಗುರುಗಳೇ. ಆದ್ರೆ ಗುರುಗಳೇ, ಇದ್ರಿಂದ ನಮ್ ಗುರಿ ಹೇಗ್ ಮುಟ್ಟೋಕ್ ಸಾಧ್ಯ? ನಾವೇ ವಿಷಯದ ಬಗ್ಗೆ ತುಂಬಾ ಯೋಚನೆ ಮಾಡಬೇಕು. ಖಂಡಿತ ಯೋಚನೆ ಮಾಡೋಣ. ಈ ಯೋಚನೆನ ನಮ್ಮ ಮಂದಿರದ ಅಡಿಯಲ್ಲೇ ಮಾಡೋಣ. ಮತ್ತೆ ನೀನು ಗೋಪಾಲ, ನಿನ್ನ ಮೇಲೆ ತುಂಬ ನಿರೀಕ್ಷೆ ಇಟ್ಕೊಂಡಿದ್ದಕ್ಕೆ ನಿನ್ನನ್ನು ಕರ್ಸ್ಕೊಂಡಿರೋದು. ಇದು ನಿಮ್ಮ ಪ್ರತಿಷ್ಠೆಯ ಪ್ರಶ್ನೆ ಕೂಡ. ಇದಕ್ಕೆ ನೀವೊಂದು ಪರಿಹಾರ ಕಂಡ್ಕೊಡ್ಲಿಲ್ಲ ಅಂದ್ರೆ ನಮ್ ಗುರುಗಳ ಮಾತನ್ನ ಹೇಗೆ ಪರಿಪಾಲಿಸೋದು? ನೀನೆಂತ ವಿದ್ವಾನ್ ಅಂತ ಆಡ್ಕೋತಾರೆ. ಆದ್ರೆ ಪಂಡಿತ್ರೆ, ನಾವಿಲ್ಲಿ ವಿದ್ವತ್ತಿನ ಬಗ್ಗೆ ಮಾತಾಡ್ತಿಲ್ಲ. ನಾವೆಲ್ಲ ಇಲ್ಲಿ ಪರಿಹಾರ ಹುಡುಕ್ಬೇಕೀಗ. ಆದ್ರೆ ನಿಮ್ಮನ್ನ ಇಲ್ಲಿ ಒಂದು ಉದ್ದೇಶಕ್ಕೋಸ್ಕರ ಕರೆಸ್ಕೊಂಡಿರೋದು. ಅದು ಪೂರ್ಣ ಆಗ್ಲಿಲ್ಲ ಅಂದ್ರೆ ಜನರ ಮನ್ಸಲ್ಲಿ ಅನುಮಾನ ಮೂಡೋದಕ್ಕೆ ಶುರುವಾಗುತ್ತೆ. ಜೊತೆಗೆ ನಿಮ್ಮನ್ನು ಪ್ರಶ್ನೆ ಮಾಡದೆ ಬಿಡಲ್ಲ. ಅದಕ್ಕೆ ನಾವು ಯೋಚನೆ ಮಾಡ್ತೀವಿ, ನೀವು ಯೋಚನೆ ಮಾಡಿ. ಅಪ್ಪಣೆ ಗುರುಗಳೇ. ಅಪ್ಪ, ನಾವೀ ಸಮಸ್ಯೆಗೊಂದು ಪರಿಹಾರ ಹುಡುಕ್ಬೇಕು. ಅತ್ತೆಗೆ ಬಂದಿರೋ ಸಮಸ್ಯೆ ಅದು ಅವ್ರ ಮೇಲೆ ತುಂಬಾ ಒತ್ತಡ ಹಾಕಿದೆ. ಅವ್ರು ಏನ್ ಮಾಡ್ಬೇಕಂತ ಮೇಲ್ನವ್ರು ಯಾಕೆ ಹೇಳ್ತಾ ಇದ್ದಾರೆ? ಅಪ್ಪ, ನಾವು ಈ ದಾರಿಲಿ ಯೋಚನೆ ಮಾಡಿ ಪರಿಹಾರ ಹುಡುಕ್ಬೇಕು. ಮತ್ತೆ ನಮ್ಮ ಕುಟುಂಬದಲ್ಲಿದ್ದ ನಮ್ಮವನೇ ಒಬ್ಬ ಅವ್ರ ಆಚಾರಗಳಿಗೆ ತಲೆ ದೂಗ್ಬಿಟ್ಟ. ಹೌದು ಭೀಮಾ, ನೀನ್ ಸರಿಯಾಗಿ ಹೇಳ್ತಿದ್ಯಾ. ಅಪ್ಪ, ನಾವೀಗ ಸುಮ್ಮನೆ ಕೂರೋದ್ ಬೇಡ. ಯಾಕಂದ್ರೆ ಈಗ ಅವ್ರಿಗೆಲ್ಲ ನಮ್ಮವರು ಬೆಂಬಲ ಕೊಡೋಕ್ ಶುರು ಮಾಡಿದ್ದಾರೆ. ಕೊನೆಗೆ ಪುರಂಜನ್ ಮಾವ ಕೂಡ ಅವ್ರ ಕಡೆಗೆ ನಿಂತಿದ್ದಾರೆ. ಅಪ್ಪ, ಮತ್ತೆ ಅವ್ರು ಏನಾದ್ರೂ ಉಪಾಯ ಮಾಡೇ ಮಾಡ್ತಾರೆ. ನಮ್ಮ ಜನರಲ್ಲಿ ನಂಬಿಕೆನ ಇನ್ನಷ್ಟು ಗಟ್ಟಿ ಮಾಡಬೇಕು. ಅವರು ಕುಗ್ಬಾರ್ದು. ಅಪ್ಪ, ನೀವೇ ಒಂದು ಉಪಾಯ ಹೇಳಿ.